ನಿಜವಾಗ್ಲೂ? ಹ್ಞೂ ಬೇಬಿ, ಮೊದ್ಲು ನಂಗೂ ನಂಬಕ್ಕಾಗ್ಲಿಲ್ಲ. ಆಮೇಲೆ ಫ್ರೆಂಡ್ಶಿಪ್ ಅನ್ನೋ ಹೆಸರಲ್ಲಿ ಕ್ಯಾಚ್ ಹಾಕಬಿಟ್ಟೆ. ಫ್ರೆಂಡು ಅಂದ್ರೆ ಅದೇ ಈ ಸೂರ್ಯವಂಶ ಪಿಕ್ಚರ್ ಅಲ್ಲಿ ನಮ್ ವಿಷ್ಣು ದಾದ ಚಿಕ್ಕ ಹುಡುಗನ ಫ್ರೆಂಡ್ ಮಾಡ್ಕತಾರಲ್ಲ, ಹಂಗೆ. ಶಬ್ಬಾಷ್ ಕಣೋ ಸೀನಾ. ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅಂದ್ರೆ ಅದು ಒಂದೇ ನೋಡು. ಮುಂದೇನು? ಮುಂದೆ ಏನು ಅಂತ ಕೇಳ್ತಿಯಲ್ಲ ಬೇಬಿ, ಇವತ್ ರಾತ್ರಿ ನಮ್ ತೋಟದಲ್ಲೇ ನಿನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಫಿಕ್ಸ್. ಸೀನಾ, ಸುತ್ತ ಗದ್ದೆ ಮಧ್ಯೆ ನಾನು ನೀನು, ನಮ್ಮಿಬ್ರು ಮಧ್ಯೆ ಕ್ಯಾಂಡಲ್, ಒಳ್ಳೆ ಊಟ. ಸೂಪರ್ ಆಗಿರತ್ತಲ್ವಾ? ನೀನಂತೂ ಸೂಪರ್ ಸೀನಾ. ನನ್ಗೆ ಎಷ್ಟೇ ಕೋಪದಲ್ಲಿದ್ರು ಏನಾದ್ರೂ ಮಾಯ ಮಂತ್ರ ಮಾಡಿ ನನ್ನ ಪಟಾಯಿಸ್ಕೊಂಡ್ಬಿಡ್ತೀಯ ಅಲ್ವಾ? ನಿನ್ ಕ್ಯಾಚ್ ಹಾಕಡಿದಂಗೆ ತಾನೆ. ನಿಮ್ಮಪ್ಪನ ಹವ ಆಸ್ತಿ ಎಲ್ಲ ನೋಡಿ ಆದ್ರೆ ಈ ಮನೆಗೆ ಸೊಸೆ ಆಗ್ಬೇಕು ಅಂತ ನಾನೇ ನಿನಗ್ ಲೈನ್ ಕೊಡೋ ಹಾಗೆ ಮಾಡಿ ನಾನ್ ದಾರಿಲ್ ಬೀಳಿಸ್ಕೊಂಡೆ ಕಣೋ. ಹಲೋ ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ? ಯಾಕೆ ಹಿಂಗೆ ನಿಂತ್ಕೊಂಡಿದ್ಯಾ? ಏನಿಲ್ಲ ಸೀನಾ, ಕ್ಯಾಂಡಲ್ ಲೈಟ್ ಡಿನ್ನರ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಹಂಗೆ ನಾಚ್ಕೊಂಡ್ಬಿಟ್ಟೆ ಅಷ್ಟೇ. ನೀನ್ ಬಿಡು ಬೇಬಿ, ನಾಚಿ ನೀರಾಗ್ಬಿಡ್ತೀಯ. ನೀನೇನು ತಲೆ ಕೆಡ್ಸ್ಕೊಬೇಡ ಬೇಬಿ. ಸಪೋರ್ಟ್ ಮಾಡಕ್ಕೆ ನಮ್ಮ ಅವ್ವ ಅವಳೆ, ನಮ್ಮ ಅಪ್ಪನ್ ಮೇಂಟೈನ್ ಮಾಡಕ್ಕೆ ಆ ಮೂಟೆ ಅವಳೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಇವತ್ ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಫಿಕ್ಸು. ಇಷ್ಟು ವರ್ಷದಲ್ಲಿ ಒಂದಿನಾನು ನಾವಿಬ್ರು ನೆಮ್ಮದಿಯಾಗಿ ಕುತ್ಕೊಂಡು ಮಾತಾಡಿಲ್ಲ. ಇವತ್ತು ಅದೇನಾದ್ರೂ ಆಗ್ಲಿ, ಆಗದೆ ಇರೋದ್ನ ಆಗತ್ತೆ ಅನ್ನೋ ತರ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳಿದೆ ಬೇಬಿ. ಕನ್ಸು ಕನ್ಸಾಗೆ ಉಳಿಯುತ್ತೆ ಅನ್ನೋ ಮಾತನ್ನ ನಾವು ಸುಳ್ಳು ಮಾಡ್ಬೇಕು. ಇವತ್ತು ನಿನ್ ಕನ್ಸ್ನ ನಾನ್ ನನ್ಸ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ. ನೀನ್ ಹಿಂಗೆ ಖುಷಿಯಾಗಿ ತೇಲಾಡ್ತಿರೋ, ನಾನು ಹೋಗಿ ತೋಟದಲ್ಲಿ ಎಲ್ಲ ರೆಡಿ ಮಾಡ್ಬರ್ತೀನಿ. ಐ ಲವ್ ಯು ಸೀನಾ. ಐ ಲವ್ ಯು ಟು ಬೇಬಿ. ಬರ್ಲಾ? ಇವಾಗ ನುಂಗ್ತೀರಾ? ಕೊಡ್ಲಾ? ನಾನು ಬುದ್ಧಿವಂತ ಆಗ್ತೀನಲ್ವಾ? ಮಾಕಳವ ನಾಣೆಗ್ಲುವೆ ತುಂಬಾ ಬುದ್ಧಿವಂತ ಆಗ್ತೀರಾ. ತಕಳಿ. ಸರಿ, ಬನ್ನಿ. ನೋಡಿದ್ರೇನ್ರಿ, ನನ್ನ ಅನುಮಾನ ನಿಜ ಆಗೋಯ್ತು. ಅಷ್ಟು ಸುಲಭವಾಗಿ ಯಾರನ್ನೂ ನಂಬಾರ್ದು ಅಂತ ಈಗಲಾದ್ರೂ ಗೊತ್ತಾಯ್ತಾ? ರಾಣಿಗೆ ಮಾತ್ರೆ ಬಗ್ಗೆ ಗೊತ್ತಾಗೋಯ್ತಲ್ಲಮ್ಮೆ. ನೋಡ್ದ, ನಮ್ಮನ್ನೆಲ್ಲ ಪೆದ್ರನ್ನಾಗ ಮಾಡಿ ಈ ಮನೆನ ರಾಣಿ ರಾಣಿ ತರ ಆಡ್ತಾವಳೆ. ಈಗ ಆ ಪೆದನ್ನ ಸರಿ ಮಾಡಿ ರಾಜನಂತೂ ಮಾಡೇ ಮಾಡ್ತಾಳೆ. ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರೋದಕ್ಕಾಗುತ್ತಾ? ಅಂದ್ರೆ ನನಗೂ ನನ್ನ ತಮ್ಮನಿಗೂ ಹಾಕೊಟ್ಟಿದ್ದು ಇವಳೆ ಅಂತಾಯ್ತು. ಅನುಮಾನನೇ ಇಲ್ಲ. ಅಲ್ಲ ರೀ, ಇಷ್ಟು ದಿನ ನಮ್ಮ ಕಾಲ್ ಕೆಳಗಿದ್ದೋಳು ಇವತ್ತು ನಮ್ಮ ತಲೆ ಏರಿ ಹೂವಾಗೋದಕ್ಕೆ ಹೋಗಿ. ಸುಮ್ಕಿರಮೇ, ಅವಳು ಹೂವಾದ್ರೆ ನಾನು ಹಾವು. ನಾಗೇಗೌಡ ನಾನು ನಮ್ಮ ಮನೇನ ಹೊಡೆದು ಬ್ರಿಟಿಷರ್ತಾರೆ ಆಳಕ್ಕೆ ನೋಡ್ತಾವಳ. ಐತೆ ಅವಳಿಗೆ ಇವತ್ತು ಎಡಮಗ್ಲಲ್ಲಿ ಎದ್ದವಳು ಅನಿಸ್ತದೆ. ಮಚ್ಚು ತಗೊಂಡು ತುಂಡಾಗಿ ಕತ್ತರಿಸಿ ಮಾಸ್ತಿ ಕೊಪ್ಪಲು ನಾಯಿಗೆ ಹಾಕ್ಲಿಲ್ಲ. ನನ್ನ ಹೆಸರು ನಾಗೇಗೌಡನೇ ಅಲ್ಲ. ಒಂದು ನಿಮಿಷ, ಹೀಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ. ಅವಳು ಯಾವ ಮಾತ್ರೆ ಕೊಡ್ತಾ ಇದ್ದಾಳೆ ಅಂತ ನೋಡ್ಬಿಡೋಣ. ಏನಾದ್ರು ಒಂದು ಸಣ್ಣ ತಪ್ಪಾದರೂ ಹೋಗೋದು ನಮ್ಮ ಮರ್ಯಾದೆ ಅಷ್ಟೇ ಅಲ್ಲ, ಜೀವಗಳೇ ಹೋಗ್ಬಿಡುತ್ತೆ. ಏನಮ್ಮ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು? ಏನಯ್ಯ ಅದು? ತಗೋ ಈ ಮಾತ್ರೆ. ಅವನು ತುಂಬ ಕೆಲಸ ಮಾಡ್ತಾನೆ, ದಿನ ರಾತ್ರಿ ಮರಿದೆ ಕೊಡಮ್ಮ. ಇದು ನಾವು ಕೊಟ್ಟರೆ ಮಾತ್ರ ಡಬ್ಬಿ ತಾನೆ. ಇದನ್ನೇ ಅವಳು ಮನಕ್ಕೆ ಕೊಡ್ತಾವಳೆ. ಅಯ್ಯೋ ಹೌದಲ್ವಾ, ನಾನೆಲ್ಲೋ ಹೊಸ ಮಾತ್ರೆ ಡಬ್ಬಿ ಸಿಕ್ಕಿದೆ, ಅದನ್ನ ಪಾರುನೇ ತಂದ್ಕೊಟ್ಟಿರ್ಬೇಕು ಅಂತ ಅನ್ಕೊಂಡೆ. ಪಾಪ ಸುಮ್ಕೆ ರಾಣಿ ಮೇಲೆ ಅನುಮಾನ ಪಟ್ಬಿಟ್ವಲ್ಲ ನಾವು. ನಾವಲ್ಲ, ನೀವು. ಸುಮ್ಕಿರಮೇ, ಕಣ್ಣು ಮುಚ್ಕೊಂಡು ಹಂಗ್ ನಂಬಾರದು ಇವ್ರು ನಂಬಾರದು ಅಂತ ತಲೆಯಲ್ಲಿ ತುಂಬ್ದವಳು ಯಾರು? ನೀನೇ ತಾನೇ? ಆಮ್ಯಾಕೆ ನಿಮ್ ಕಣ್ಗೆ ಯಾವುದೇ ಸೀರೆ ಬಿದ್ರು ಹೇಳಿ ತಕೊಂಡೇ ಬಿಡುಮ.
ನೋಡ್ತಾ ಇರಿ ನನ್ನ ಎಂಡ್ರಿಗೆ ನಾನು ಎಂತ ಸೀರೆ ನೋಡ್ತೀನಿ ಅಂತ. ಬಾರು, ನನ್ನ ಆಯ್ಕೆ ನೋಡಿ ಕಳೆದೋಗ್ಬಿಡ್ತೀನಿ ನೀನು. ಇರು. ಹಲೋ ಶಿವ, ನೀನಿನ್ನು ಎಳ್ಸು ಕಣ. ನಾನು ಎಡ್ರಿಗೆ ನೋಡ್ತೀನಿ, ಅದು ನೋಡಿ ನೀನ್ ಕಳೆದೋಗ್ಬಿಡ್ತೀಯ. ಹಲೋ ಬಾವ ನಿಮ್ದೆಲ್ಲ ಆಗೋಯ್ತು. ಏನೇ ಇದ್ರು ಹೊಸ ಜೋಡಿಗಳದೇ ಹವಾ. ಏನಂತೀರತ್ನ? ಹಾಗೇನಿಲ್ಲಪ್ಪ, ಅಣ್ಣ ಅಕ್ಕೆ ಜೋಡಿನೂ ಚೆನ್ನಾಗೇ ಇದೆ. ಹಂಗಾರೆ ಇವತ್ತೊಂದು ಸವಾಲ್ ಆಗೇ ಬಿಡ್ಲಿ, ಯಾರವ್ರ ಹೆಂಡತಿಗೆ ಒಳ್ಳೆ ಸೀರೆ ಕೊಡಿಸ್ತಾರೆ ಅಂತ. ನಿನ್ ಸವಾಲ್ಗೆ ಒಪ್ಬೇಕಲ್ಲ? ನಾನು ಒಪ್ಕೋತೀನಿ ಕಲ. ನಾನು ಒಪ್ಕೊಂಡೆ. ಹಬ್ಬಬ್ಬ, ಏನಿರತ್ನ ಇದು? ಇನ್ನೂ ಮದ್ವೆನೇ ಆಗಿಲ್ಲ, ಅಷ್ಟ್ ಬೇಗ ಗಂಡ ಅಂತ ಒಪ್ಕೊಂಡು ಸವಾಲ್ ಆಗ್ತಿರೋದ್ ನೋಡು. ಎಷ್ಟೇ ಆದ್ರೂ ಯಾರ್ ಸೊಸೆ ಹೇಳು? ಅಲ್ಲ ಕಣವ, ಯಾರ್ ತಂಗಿ ಅವಳು? ಸರಿ ಸರಿ, ಚಾಲೆಂಜ್ ಹಾಕಾಯ್ತಲ್ಲ, ಇನ್ ಶುರು ಹಚ್ಕೊಳ್ಳಿ. ಆದ್ರೆ ನಮ್ಗಿಷ್ಟ ಆಗೋ ತರ ಸೆಲೆಕ್ಟ್ ಮಾಡ್ಬೇಕು, ಓಕೆನಾ? ರೆಡಿ?